ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಾಲಾಯಿತು. ಈಗ ಒಬ್ಬೊಬ್ಬರಿಂದಲೇ ಜಾಮೀನಿಗೆ ಅರ್ಜಿಯನ್ನು ಹಾಕೋತಾ ಇದ್ದಾರೆ. A7 ಅನುಕುಮಾರ್ ಮತ್ತು A1 ಪವಿತ್ರ ಗೌಡ ಇಬ್ಬರು ಕೂಡ ಈಗಾಗಲೇ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಅವರ ಬೆನ್ನಲ್ಲೇ ಮತ್ತಿಬ್ಬರು ಇವತ್ತು ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಪವಿತ್ರ ಗೌಡ ಬೆನ್ನಲ್ಲೇ ಮತ್ತಿಬ್ಬರು ಚಾರ್ಜ್ ಶೀಟ್ ಬಳಿಕ ಜಾಮೀನಿಗೆ ಅರ್ಜಿ ಹಾಕೋದು ಅಂತಿದ್ದವರು ಅಡ್ವಾನ್ಸ್ ಆಗಿ ಹಾಕ್ಕೊಂಡಿದ್ದಾರೆ. ಈಗ ದಿನಕ್ಕೊಬ್ಬರಂತೆ ಕೋರ್ಟ್ಗೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನೋಡೋಣ ಏನೇನಾಗುತ್ತೆ ಅಂತ. ಯಾರ್ಯಾರು ಈಗ ಅರ್ಜಿಗೆ ಹಾಕ್ಕೊಂಡಿದ್ದಾರೆ ಜಾಮೀನಿಗೆ ಅಂತಂದರೆ A1 ಪವಿತ್ರ ಗೌಡ ಇವರು ಈಗ ನನಗೆ ಜಾಮೀನು ಕೊಡಿ ಅಂತ ಇಡೀ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇದಾದ ನಂತರ A7 ಅಲ್ಲಲ್ಲ ದರ್ಶನ್ ಇದರಲ್ಲಿ ಇದನ್ನು ಡಿ ಗ್ಯಾಂಗ್ ಯಾರು ಅಂತ ಹೇಳ್ತಾ ಇದ್ದೀವಿ, ಅಂದರೆ 17 ಜನ. ಬಟ್ ದರ್ಶನ್ ಇನ್ನೂ ಕೂಡ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿಲ್ಲ. A2 ದರ್ಶನ್ ಇವರು ಕೂಡ ಈಗ ಅಂದರೆ ಅವರು ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಹಾಕೋಣ ಅಂತ ಇರಬಹುದು, ಗೊತ್ತಿಲ್ಲ. A3 ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಈಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಇವಾಗ ಸದ್ಯಕ್ಕೆ ಒಟ್ಟು ಎಷ್ಟು ಜನ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಾಯಿತು, ಮತ್ತು ಈಗ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಸಿಲ್ಲದೆ ಇರೋದ್ರಿಂದ ಈ ಸಂದರ್ಭದಲ್ಲಿ ಜಾಮೀನು ಸಿಗೋ ಸಾಧ್ಯತೆ ಇರುತ್ತಾ ಅಂತ? ಅರವಿಂದ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತು A7 ಆರೋಪಿ ಅನುಕುಮಾರ್ ಈ ಇಬ್ಬರು ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಕೂಡ ಇನ್ನೂ ಆಗಿಲ್ಲ. ಈ ಹೊತ್ತಲ್ಲಿ ಅಷ್ಟು ಸುಲಭವಾಗಿ ಜಾಮೀನು ಸಿಗಬಹುದಾ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈಕೆ ಅಂದರೆ ಪವಿತ್ರ ಗೌಡ ಪರ ವಕೀಲರು ಯಾವ ಗ್ರೌಂಡ್ಸ್ನಲ್ಲಿ ವಾದವನ್ನು ಮಾಡಬಹುದು ಅಂತೇಳಿ ಕಾನೂನು ತಜ್ಞರು ಅಭಿಪ್ರಾಯಪಟ್ಟಂತೆ ಈಕೆ ಮಹಿಳೆ ಇದ್ದಾಳೆ, ಕಳೆದ 70-72 ದಿನಗಳಿಂದ ಜೈಲಿನಲ್ಲಿ ವಾಸವನ್ನು ಮಾಡ್ತಿದ್ದಾಳೆ ಮತ್ತು ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದಾಳೆ. ಆಕೆಗೆ ಯಾವಾಗ ಅಶ್ಲೀಲ ಮೆಸೇಜು ಫೋಟೋ ಬಂತು ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರ ಕುಟುಂಬಸ್ಥರಿಗೋ ಆಪ್ತರಿಗೋ ತೋರಿಸೋ ಅಂಥದ್ದು ಸಾಮಾನ್ಯ. ಹೀಗಾಗಿ ಇಲ್ಲೂ ಕೂಡ ಆಕೆ ದರ್ಶನ್ಗೆ ಆ ಫೋಟೋವನ್ನು ತೋರಿಸಿದ್ದಾಳೆ. ಕೊಲೆಗೂ ಈಕೆಗೂ ಸಂಬಂಧವಿಲ್ಲ. ವಯಸ್ಸಾದ ಆಕೆಯ ತಾಯಿ ಆರೈಕೆ ಮಾಡಬೇಕಾಗಿದೆ, ಹಾಗೆ ಆಕೆಯ ಮಗಳ ವಿದ್ಯಾಭ್ಯಾಸದ ಕಡೆ ಜವಾಬ್ದಾರಿಯನ್ನು ವಹಿಸಬೇಕಿದೆ. ಹೀಗಾಗಿ ಆಕೆ ತನಿಖೆಗೆ ಸಹಕಾರವನ್ನು ಕೊಡ್ತಾಳೆ. ಹೀಗಾಗಿ ಜಾಮೀನನ್ನು ಕೊಡಿ, ಒಬ್ಬ ಹೆಣ್ಣು ಮಗಳು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಅನುಕುಮಾರ್ ವಿಚಾರದಲ್ಲಿ ಅನುಕುಮಾರ್ ಅವತ್ತು ಚಿತ್ರದುರ್ಗದಿಂದ ದರ್ಶನ್ನ ನೋಡುವ ವಿಚಾರವಾಗಿ ಆಸೆ ಬಿದ್ದು ಆತ ಬೆಂಗಳೂರಿಗೆ ಬಂದಿದ್ದಾನೆ. ಆತನಿಗೂ ಕೊಲೆಗೂ ಸಂಬಂಧವಿಲ್ಲ. ಮಾರ್ಗ ಮಧ್ಯೆ ಈ ರೀತಿಯಾಗಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಕೊಲೆಯಾದಂತಹ RR ನಗರದ ಶೆಡ್ ಒಳಗೂ ಆತ ಹೋಗಿಲ್ಲ. ಮತ್ತೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಆತ ಈ ಕೊಲೆಯ ಇದರಲ್ಲಿ ಭಾಗಿನೇ ಆಗಿರಲಿಲ್ಲ. ಆತ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ, ಅರೆಸ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಆತನ ತಂದೆ ತೀರೋಗಿದ್ರು. ಹೀಗಾಗಿ ಈ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಆತನಿಗೆ ಜಾಮೀನು ಕೊಡಿ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಳ್ಬಹುದು. ಈ ಎರಡೂ ಅರ್ಜಿಯ ವಿಚಾರಣೆ ಅರವಿಂದ್ ನಾಳೆಗೆ ಮುಂದೂಡಲಾಗಿದೆ. ನಾಳೆ ಈ ಎರಡೂ ಅರ್ಜಿಗಳ ವಿಚಾರಣೆ ಬರಲಿದೆ. ನಾಳೆ ಈ ಬಗ್ಗೆ ಪೊಲೀಸರು ಕೂಡ ಆಕ್ಷೇಪಣೆಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಹೀಗಾಗಿ ನಾಳೆ ವಾದ ಪ್ರತಿವಾದ ಜಾಮೀನು ಅರ್ಜಿಯ ಮೇಲೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಬಹುದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಇವೆಲ್ಲ ದರ್ಶನ್ಗೆ ಸಂಬಂಧಪಟ್ಟ ವಿಚಾರ. ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ, ಕೊಲೆ ಪ್ರಕರಣದಲ್ಲಿ 17 ಜನ ಜೈಲಲ್ಲಿದ್ದಾರೆ. ಅದರಲ್ಲಿ 2 ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಇನ್ನಿಬ್ಬರು ಇವತ್ತು ಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಇದೆ.